ಹಾ ಮೇಡಮ್, ಈ ಹುಡುಗ ಫಾರಿನ್ ಅಲ್ಲಿ ಇದ್ದಾನೆ. ಕೈ ತುಂಬಾ ಸಂಬಳ, ಒಳ್ಳೆ ಹುಡುಗ. ಅಪ್ಪ ಅಮ್ಮ ಬೆಂಗಳೂರಲ್ಲೇ ಇದ್ದಾರೆ. ಇನ್ನು ಈ ಹುಡುಗ ಆಗರ್ಭ ಶ್ರೀಮಂತ. ಅಪ್ಪ ಅಮ್ಮನ ಏಕೈಕ ಸುಪುತ್ರ. ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಬಾಡಿಗೆನೇ ಬರುತ್ತೆ. ನಿಮ್ ಮಗಳು ಪ್ರತಿ ತಿಂಗಳು ಫಾರಿನ್ ಟ್ರಿಪ್ ಮಾಡ್ಕೊಂಡೇ ಬರ್ಬೋದು. ಒಂದಕ್ಕಿಂತ ಒಂದ್ ಸಂಬಂಧ ಅದ್ಭುತವಾಗಿದೆ. ಯಾವ್ದ್ ಸೆಲೆಕ್ಟ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಓಹೋ ನೋಡಿ, ನನ್ ಮಗಳು ಬಂದ್ಲು. ಅವಳೇ ಸೆಲೆಕ್ಟ್ ಮಾಡ್ತಾಳೆ. ಮಮ್ಮಿ, ಏನ್ ನಡೀತಾ ಇದೆ? ಯಾರ್ ಇವ್ರು? ಅಪೇಕ್ಷಾ, ನಿನ್ಗೆ ಹುಡುಗನ್ ನೋಡ್ತಾ ಇದ್ದೀನಿ. ನಿಂಗೆ ಯಾವ ಹುಡುಗ ಇಷ್ಟ ಆಗ್ತಾನೆ ಅಂತ ನೀನೇ ನೋಡು. ಮಮ್ಮಿ, ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ನಿನಗ್ ಯಾರಿದೆಲ್ಲ ಮಾಡೋದಕ್ ಹೇಳಿದ್ದು? ಅಪೇಕ್ಷಾ, ಯಾರೋ ಹೇಳ್ ಮಾಡಕ್ಕೆ ನಾನು ಈ ಮನೆ ಕೆಲಸದೋಳಲ್ಲ. ನಾನು ಅದು ನಿನ್ಗೂ ಗೊತ್ತು. ಸುಮ್ನೆ ಬೇಡದೆ ಇರೋ ಕೆಲ್ಸ ಮಾಡಿ ಕೋಪ ಬರ್ಸ್ಬೇಡ ನೀನ್ ನನ್ಗೆ. ಮೊದ್ಲು ಅವ್ರನ್ನ ಕಳ್ಸಿ, ಇಲ್ಲ ಅಂದ್ರೆ ಡ್ಯಾಡಿಗೆ ಹೇಳ್ಬೇಕಾಗತ್ತೆ. ಅಪೇಕ್ಷಾ, ಬಾಯ್ ಮುಚ್ತೀಯಾ? ನಾನ್ ಹೇಳೋ ಮಾತು ಕೇಳ್ಕೊಂಡು ಲೈಫಲ್ಲಿ ಚೆನ್ನಾಗಿರು. ನಾನ್ ತೋರ್ಸೋ ಹುಡುಗನ್ನ ಮದ್ವೆ ಮಾಡ್ಕೋ, ನೆಮ್ಮದಿಯಾಗಾದ್ರೂ ಇರ್ತೀಯ. ಈಗ ಯಾರು ನಿಮ್ದಿ ಹಾಳಾಗ್ ಹೋಗಿದೆ ಅಂತ ಹಾರಾಡ್ತಾ ಇದೀಯಾ? ಡ್ಯಾಡ್, ನಿಮ್ ಹೆಂಡತಿ ಏನ್ ಮಾಡಕ್ ಹೊರಟಿದ್ದಾರೆ ನೋಡಿ. ನನಗೆ ಮದ್ವೆ ಮಾಡ್ತಾರಂತೆ, ಅದಕ್ಕೆ ಈ ಮ್ಯಾರೇಜ್ ಬ್ರೋಕರ್ನ ಕರ್ಸಿದ್ದಾರೆ. ಸುಧಾ,